ಜನಕ್ಕೇನು ಅವ್ರವ್ರ ಮನೇಲಿ ಎಂತ ಬೇಕಾದ್ರೆ ಹಾಕ್ಕೊಂಡ್ಲಿ, ಬೇರೆಯವ್ರ ಮನೆ ಸುದ್ದಿ ಹೇಳೋದು ಕೇಳೋದು ಅಂದುಬಿಟ್ರೆ ಅಷ್ಟೇ. ಇದು ಎಷ್ಟು ಸತಿ ಹೇಳ್ತೇನೆ, ಮತ್ತೆ ಮತ್ತೆ ಅದನ್ನೇ ಕೇಳೋದು. ಇವ್ರಿಗೇನು ಕಷ್ಟನೇನು, ಇವ್ರ ಮನೆ ಉಣ್ಣಕ್ಕೆ ಹೋಗ್ಯದ, ಇವ್ರ ಮನೆಗೆ ತಿನ್ನಕ್ಕೆ ಹೋಗ್ಯದ, ಎಂತಕ್ಕೆ ಹೋಗ್ಯದ? ನನ್ನ ಮಗಳು ನನ್ನ ಮನೆಯಲ್ಲದೆ ಹೇಳಿದ್ರೆ ಸಿಟ್ಟು ಬಂದ್ರೆ ಬರಲಿ. ಇನ್ನೊಂದು ಸತಿ ಹೀಗೆ ಕೇಳ್ತಾ ಬಂದ್ರೆ ಮತ್ತೆ ನಾನು ಬಲಿ ಬಿಡಿಸಿ ತೆಗಿದೆ ಇದ್ರೆ ಯಾಕೆ? ಒಬ್ಬರಲ್ಲ ಇಬ್ಬರಲ್ಲ, ಪ್ರತಿಯೊಬ್ಬರಿಗೂ ಅದೇ ಇದೆ. ನಾ ಏನಾರು ಅವ್ರ ಮನೆ ಸುದ್ದಿ ಕೇಳಕ್ಕೆ ಹೋಗಿನಾ? ಅವ್ರಿಗೆ ಎಂತಕ್ಕೆ ನಮ್ಮ ಮನೆ ಸುದ್ದಿ? ಎಂತದೆ ಎಂತ ಹಂಗೆ ಒಟ್ಟು ತಗೋತಿದ್ದೀಯಲ್ಲ? ಯಾರಿಗಾರು ಎಂಥದಾರು ಒಂದು ಹೇಳ್ತಾನೆ ಇರಬೇಕು ಅಲ್ಲ ನೀನು. ಅದು ಯಾವ ಥರನೇ ಏನ ಮರತಿ? ಯಾರಿಗೆ ಎಂತ ಹೇಳ್ತಿದ್ದಲ್ಲ? ಪುಣಪ್ಪ ನೀವು ಸ್ವಲ್ಪ ಸುಮ್ಮನೆ ಯಾರಿಗಾರು ಎಂತಾರು ಹೇಳ್ತಾ ಇರಬೇಕಂತ ನನಗೇನಿದ ಬೇರೆ ಸುದ್ದಿ ಸುಮ್ಮನೆ ಹೇಳೋಕ್ಕೆ. ಹಾಗಾಗಿ ಬೈಲು ಹೊರಡಂಗಿಲ್ಲ. ಬಂದದ್ದು ಸರಿತೇನು, ಯಾರಿಗೆ ಬರಲ್ಲ ಸರಿತೇನಿಲ್ಲ ಅದೆಯಲ್ಲ. ನಾವು ಬಂದು ಗಡ್ಬಿಡಿಲಿ ಬಿಟ್ಟು ಹೋದ್ರಲ್ಲ ಎಂತಕ್ಕೆ? ಇದೆ 102 ಪ್ರಶ್ನೆ ಕೇಳ್ತಿರೋದು. ನಮಗೂ ಹೇಳಿ ಹೇಳಿ ಸಾಕಾಗ್ಯದು. ಅಲ್ಲಿ ಕೇಳ್ತಾ ನಿಂತಿತ್ತು, ನೀನು ಏನು ಬೇಕಾದ್ರೆ ಕೇಳ್ಕೊಂತ ಸುಮ್ಮನೆ ಭತ್ತ ಹಾಕಿಂಡೆ, ಮಾತೇ ಆಡಕ್ಕೆ ಹೋಗಲ್ಲ. ಏನು ಇವ್ರಿಗೊಂದು ತಿಂದ ಅನ್ನೋರ್ಗಲು ಬೇರೆಯವ್ರ ಮನೆ ಸುದ್ದಿ ಮಾತಾಡ್ತಾ ಇದ್ರೇನೋ ನಂಗೆ ಗೊತ್ತಿಲ್ಲ. ನಾವೇನು ಇವ್ರ ಮನೆ ಸುದ್ದಿ ಎಲ್ಲ ಹಾಗೆ ಕೇಳಕ್ಕೆ ಹೋಗ್ಯವ? ನೀ ಏನು ಕೇಳಕ್ಕೆ ಹೋಗ್ಲಾ? ಅವ್ರ ಮನೆ ಸುದ್ದಿ ನೀನು ಕೇಳಕ್ಕೆ ಹೋಗ್ಲಾ? ಈಗ ನಿಮ್ಮ ಮನೇಲಿ ಹಿಂಗಾಗಿದೆ, ಹಂಗಾಗಿ ಯಾರು ಸುದ್ದಿ ಹೇಳಲ್ಲ, ಸುಮ್ಮನೆ ಇರ್ತೀಯ. ಒಂದು ಕಾಲದಲ್ಲಿ ಎಷ್ಟು ಸತಿ ಹೋಗಿ ಕೇಳಲ್ಲ. ಅದೇ ಸಾಯ್ತ್ರಕ್ಕನ ಮಗಳು ಹಂಗಾಗಿ ಮನೆಗೆ ಬಂದಿತ್ತಲ್ಲ, ಸ್ವಲ್ಪ ಸತಿ ಹೋಗಿದ್ದು ಮಾಡ್ತಿದ್ದ. ಅವರಿದ್ರೆ ನಿನ್ನ ಮಕ್ಕಳನ್ನು ಹೊಗಳಿಕೀಳದೆ ಅಂತ. ಅಯ್ಯೋ ನನ್ನ ಮಗಳನ್ನ ಅಂತ ಸಾಹುಕಾರರ ಮನೆಗೆ ಕೊಟ್ಟೀನಿ, ಇಂಥ ಸಾಹುಕಾರರ ಮನೆಗೆ ಕೊಟ್ಟೀನಿ, ಅವ್ರ ಮನೇಲಿ ತುಪ್ಪದಲ್ಲೇ ಬೇಯಿಸ್ತಾರೆ, ಪಲ್ಲಕ್ಕಿಲ್ಲೇ ಓಡಾಡ್ತಾರೆ ಅಂತ ಹೇಳಿದ್ದು. ಈಗ ಅದು ನಿನ್ನ ತೀರ್ಗೆ ಮಾಡ್ತಾ ಇದ್ದಾರೆ ಅಷ್ಟೇ. ಎಷ್ಟು ಸತಿ ಹೇಳಿದೆ ಯಾವಾಗ, ಬೇಡ ಸುಮ್ಮನಿರು, ನಮ್ಮದು ಮನೆ ಸುದ್ದಿ ಬೇರೆಯವ್ರ ಹತ್ರ ಹೇಳೋದು ಬೇಡ, ಅವ್ರ ಮನೆ ಸುದ್ದಿ ಕೇಳೋದು ಬೇಡ ಅಂತ ಕೇಂಡ ನೀನು. ಈಗ ಅವ್ರು ಕೇಂಡಕ್ಕೂ ಉರ್ಕ ಅಂದ್ಬಿಡ್ತದೆ ನಿಂಗೆ. ಏನ ಈಗಲೇ ಹಿಂಗಾದ್ರೆ ಮಗಳನ್ನ ಇಲ್ಲೇ ಬಿಟ್ಕೋತೀನಿ ಅಂತೀಯ. ದಿನ ಬೆಳಗಾದ್ರೆ ಇವ್ರು ಕೇಳ್ತಾನೆ ಇರ್ತಾರೆ. ಉತ್ತರ ಕೊಟ್ಕೋಬೇಕು, ಸುಮ್ಮನೆ ಇರಬೇಕು. ಹಾಗೆ ಹಿಂಗೆ ಅದಕ್ಕೆ ತಂದುಬಿಟ್ಟಿರೆ ಇದಕ್ಕೆ ತಂದುಬಿಟ್ಟರೆ ಇವೆಲ್ಲ ಎಂತಕ್ಕೆ ಬೇಕು? ಇಲ್ಲ ನನ್ನ ಮಗಳನ್ನ ಕಳಿಸಲ್ಲ, ಅಲ್ಲಿ ಸರಿ ಆಗಲ್ಲ ಅಂತ ಒಂದೇ ಸತಿ ಹೇಳ್ಕೊ ಇದು ಮಾಡ್ಕೊಬಿಟ್ರೆ ಮತ್ತೊಂದು ಸತಿ ಕೇಳಕ್ಕೆ ಬರ್ತಾರ? 108 ಸಬೂಬೆ ಅಂತ ಕೇಳ್ತೀಯ. ಹಂಗೆ ಹೇಳೋಣ ಅಂದ್ರೆ ನಿಮ್ಮ ಮಗಳು ಹೇಳಿದ ಮಾತು ಕೇಳ್ಬೇಕಾತಲ್ಲ. ಏನು ಇಲ್ಲೇ ಹೇಳ್ತಾ ಇದೆ, ಹೋತೀನಿ ಅಂತ ಹೊರಟು ನಿಲ್ತದಲ್ಲ. ಧೈರ್ಯ ಮಾಡಿ ಇಲ್ಲೇ ಇರೋದಾದ್ರೂ ಹೌದು ಅಂತ ಹೇಳ್ಬೋದು. ಏನು ಬರ್ದನೋ ಬರೀದೆ ಹೋಗಕ್ಕೆ ಬರ್ಮ ನನ್ನ ಹಣೆಯಲ್ಲಿ. ಯಾವತ್ತೂ ಒಂದು ನೆಮ್ಮದಿ ಅಂತ ಇಲ್ಲ ಅಂತಾನೆ ಆಯ್ತು. ಅವಾಗ ಆ ಥರ ಗೋಳು ಬರೋದಾಯ್ತು, ಈಗ ಈ ಥರ. ಒಂದು ದಿವಸಕ್ಕೆ ಈ ಥರ ಆಗೋತಾ ಈಗ? ಇಲ್ಲ, ಅದು ಏನು ಬೇಕಾದ್ರೆ ಹೇಳಿ, ನಾನು ಕಳಿಸಲ್ಲ, ಇಲ್ಲೇ ಬಿಟ್ಕೋತೀನಿ ಅಂತ ನಿನ್ನೆ ಅಷ್ಟು ಕರೆಸ್ತಿದ್ದೆ ಮರತೆ. ಇವತ್ತು ಅನ್ಬೇಕಾದ್ರೆ ಅದು ಹೇಳಿದ ಮಾತಲ್ಲಿ ಕೇಳ್ತದೆ ಅನ್ನೋಕ್ಕೆ ಶುರು ಮಾಡಿದೆ. ನಾಳೆ ಅನ್ನೋಷ್ಟೊತ್ತಿಗೆ ಎಲ್ಲಿ ಇಲ್ಲೇ ಇದ್ರೆ ಆಗಿದ್ದೆಲ್ಲ ಜನಕ್ಕೊಂದೊಂದು ಮಾತಾಡ್ತಾರೆ, ಸುಮ್ಮನೆ ಅಲ್ಲಿಗೆ ಕಳಿಸ್ಬೋದೇನೋ ಅನ್ನೋಕ್ಕೆ ಶುರು ಮಾಡ್ತೀಯ. ಯಾವುದೊಂದಾರು ಇದ್ದೇ ಥರನೇ ನೀನು ಮಾಡೋದು. ನೀ ಹಿಂಗೆ ಮಾಡೋದಕ್ಕೆ ಅದು ಹಂಗೆ ಮಾಡ್ತದೆ. ಮರ ನೀವೊಬ್ಬರು ಎಲ್ಲದನ್ನೂ ತೆಗೆದು ನನ್ನ ತಲೆ ಮೇಲೆ ಹಾಕೋಳಿ. ನೋಡ್ತಿದ್ದೀರಾ ಅದು ಮನೆಯೊಳಗೆ ಹೆಂಗದೆ ಅಂತ? ಒಂದು ಕಾಫಿ ಕುಡಿಯಲ್ಲ, ಒಂದು ತಿಂಡಿ ತಿನ್ನಲ್ಲ, ಒಂದು ಮುಷ್ಟಿ ಅನ್ನ ಎಲ್ಲ ನಿನ್ನೆ ಮಧ್ಯಾಹ್ನದಷ್ಟೊತ್ತಿಗೆ ಉಂಡಿತ್ತೇನ, ಕತ್ಲಿಗೆ ನಾವು ಉಣ್ಣಲ್ಲ ಅಂತ ಮಲ್ಕಿದ್ದು. ಹೆಂಗಾದ್ರೆ ಹುಡುಗ ಹಾಲೆಲ್ಲಿಂದ ಬರ್ತದೆ? ತುಡುಣ್ಣ ಹುಡುಗ ಹಠ ಮಾಡ್ತಾನೆ. ನಿನ್ನೆ ನೋಡ್ತೀನಿ ಒಂದು ಪೆಟ್ಟೆ ಹೊಡಿತಾ ಇದೆ ಅವನಿಗೆ.
ಸುಮ್ಮನೆ ಮಲ್ಕೆ ಅಂತ ಅವನಿಗೇನು ಗೊತ್ತಾಗ್ತದೆ? ಈ ಥರ ತಲೆ ಹೆಂಟೆ ಮಕ್ಕಳನ್ನ ಏನು ಮಾಡ್ತೀನಿ, ಎಂತ ಮಾಡೋದು? ಅದು ಮಾವ ಆಗಷ್ಟೊತ್ತಿಗೆ ಹೇಳಿ ಬರೋಕ್ಕಂತ ಹೋಗಿದ್ದು, ಇನ್ನೂ ಏನು ತಲೆ ತುಂಬ ಹೋಗ್ಯದ. ಅದು ಕುಣಿತದೆ ಅಲ್ಲಿಗೆ ಹೋಗ್ತೀನಿ ಅಂತ. ಏನು ಕಂಡದೋ ಏನೋ ಎಂಥದೋ ಮಾಡಿಸಿಟ್ಟದೆ. ಅದ್ರ ಅತ್ತೆ ಎಂಥದೋ ಮಾಡಿಸಿಟ್ಟದು. ಇಲ್ಲಿದ್ರೆ ಯಾರು ಈ ಥರ ಮಾಡಲ್ಲಪ್ಪ ಹೆಣ್ಮಕ್ಳು. ಈಗಿನ ಕಾಲದಲ್ಲಿ ಚೂರು ಅಂತಾರೆ, ದಾಬಕಾರೆ ಬಂದ್ಕೊಂಡು ತವ್ರ ಮನೇಲಿ ಕೂತ್ಕೋತಾರೆ, ನಾವು ಹೋಗಲ್ಲ ಅಂತಾರೆ. ಇದು ಇಷ್ಟಾದರೂ ನಾ ಅಲ್ಲಿಗೆ ಹೋಗ್ತೀನಿ ಅಂತದೆ. ನಾನು ಆಚೆ ಸತ್ತಿದ್ದು ಹೆಸರು ಮನೆಗೆ ಹೋದಾಗಲೇ ಹೇಳಿದ್ರು, ಯಾಕೆ ಹಿಂಗಾತ ಅದೆಯಲ್ಲ ಇದಕ್ಕೆ ಅಂತ ಕೇಳಿದಾಗ ಹೇಳಿದರು, ಯಾರೋ ಕೃತ್ಮೆ ಮಾಡಿ ಇಟ್ಟಾರೆ ಅದರ ಹೆಸರಲ್ಲಿ, ಅದಕ್ಕೆ ಹಿಂಗಾತ ಅದೇ ಅಂತ. ಯಾರೇನು ಇವನೇ ಏನಾರು ಮಾಡಿಸಿ ಬಂದಿಟ್ಟಾನೋ, ಅಲ್ಲ ಅದು ಇರಬಾರ್ದು ಇಲ್ಲಿಗೆ ಬರಲಿ ಅಂಥೇಳಿ ಎಲ್ಲ ಅತ್ತೆ ಏನಾರು ಮಾಡ್ಕೊ ಬಂದರು ಬಂದಿದ್ದತ್ತೆ. ಇಲ್ಲೇ ಇರಲಿ, ಇದು ಎಲ್ಲಿಗೂ ಹೋಗೋದು ಬೇಡ, ಎಂತ ಆದರೂ ಇಲ್ಲೇ ಇರಲಿ ಅಂತ. ಹಾಗಾಗಿ ಈ ಥರ ಆತ ಅದೇ, ಎಂತ ಮಾಡೋದು? ಮತ್ತವರು ಸಹಾಯ ಹಿಂಗೆ ಮಾಡಲ್ಲ. ಸ್ವಲ್ಪ ಸುಮ್ಮನಿರು ಮಾರತಿ. ನಿಂದು ಈ ಥರದ್ದೊಂದು ಶುರು ಆತ ಈಗ. ಇವ ಅಲ್ಲಿ ಇರಬಾರ್ದು ಇಲ್ಲಿಗೆ ಬರಲಿ ಅಂತ ಮಾಡ್ಸೇನೆ, ಅತ್ತೆ ಅಲ್ಲಿಗೆ ಹೋಗಬಾರ್ದು ಇಲ್ಲಿ ಇರಲಿ ಅಂತ ಮಾಡಿಸಿದೆ. ಅಲ್ಲಿಂದ ಇಲ್ಲಿಗೆ ಸಮ ಆಗ್ಬೇಕಲ್ಲ, ಎರಡು ಸೇರಿದ್ರೆ ಅಲ್ಲಿ ಏನೂ ತೊಂದರೆ ಆಗಬಾರ್ದು, ಅದಕ್ಕೆ ಹಂಗಿರ್ಬೇಕಲ್ಲ. ಎಲ್ಲದೆ ಈಗ ಕನ್ನಡಲ್ಲಿ ನಾ ಹೇಳ್ತಿದ್ದೀನಿ, ಮತ್ತೆ ಅದನ್ನು ಇದು ಮಾಡ್ತೀರಿ. ಹಾಗಾಗಿ ಎಲ್ಲೂ ಕಡೆ ಇದು ಮಾಡೋಕ್ಕೋಗಿ ಹಿಂಗೆ ಆಗದದು. ಅವೆಲ್ಲ ಏನೇನು ಇದಾಗ್ತವಂತ ಹೆಂಗೆ ಗೊತ್ತು, ಏನು ಗೊತ್ತು ನಿಮಗೆ ಬೇಕಾತಲ್ಲ, ಹೇಳ್ದಕ್ಕೂ ಹಿಂಗೆ ಹೇಳ್ತೀರಿ. ಅದಕ್ಕೆ ನಾನು ಹೇಳೋಕ್ಕೆ ಹೋಗಲ್ಲ, ಏನಾರು ಹಾಕ್ಕೊಂಡ್ಲಿ. ಈಗ ಇಷ್ಟ ಆಗಿದ್ದಕ್ಕಾತು, ಇನ್ನು 4 ದಿನ ಬಿಟ್ಟು ಗಣ್ಣೆ ಬಂದರೆ ಅಂತ ಹೇಳ್ತೀಯ? ಅವ ಬಂಡ ಬಿದ್ದು ಹೋಗೇನೆ, ಬತ್ತಾನೆ, ಗ್ಯಾರಂಟಿ ಬತ್ತಾನವ. ಬಂದಾಗ ಕಳ್ಸಲ್ಲ ಅಂದಕ್ಕೂ ಗಲಾಟಿನೇ ಮಾಡ್ತಾನೆ. ಇನ್ನು ಎಂತದ? ಈಗ ಇವರು ಮನೆಯವ್ರು ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಅಂತೀಯ, ಅವಾಗ ಎಂತ ಮಾಡ್ತೀಯ? ಅವನ ಕಾಲು ಮುರಿದು ಕೈಗೆ ಕೊಟ್ಟು ಕಳ್ಸಲ್ಲ. ಕಾಲು ಮುರಿದು ಕೈಗೆ ಕೊಡ್ತದಂತೆ. ಏನದು ಕೋಳಿ ಮರಿ ಅಂತ ಮಾಡಿಯಾ? ಈಗ ಬಾಯಲ್ಲಿ ಹೇಳೋಕ್ಕೆಲ್ಲ ಸುಲಭ, ಕಡಿಕೆ ಮನೆ ಬಾಗಿಲಿಗೆ ಬಂದಾಗ ಎಂತ ಹೇಳೋಕ್ಕಾಗೋದು ಇಲ್ಲ. ಏನೇ ಪೂರ್ವಿತಾ, ಏನೇ ಎಂತ ಮಾಡ್ತಾ ಇದೆ? ದಿಶಿ ಬಾ ಅಂತ ಹೇಳೋಕ್ಕಾಗ್ಲೇನೆ ನಿನಗೆ? ಯಾಕೆ ಈ ಥರ ಮಾಡ್ತೀಯ ನೋಡೋಣ? ಅಲ್ಲೇ ಹೋಗಿ ಕೂತ್ಕೊಂಡು ಮಾತಾಡೋಕ್ಕೆ ಏನು ಆಚೆಗೀಚೆಗೆ ಒಂಚೂರು ಓಡಾಡ್ಕೊಂಡಿರ್ಬಾರ್ದಾ? ಸುಮ್ಮನಿರಮ್ಮ ನೀನು. ನಾನೇನು ಹೇಳಿನ ಅದಕ್ಕೆ ಅಲ್ಲೇ ಕೂತ್ಕ ಅಂತ? ನಾನು ಈಚೆಗೆ ಬಾ ಅಂತಲೇ ಹೇಳೋದು, ಅದು ಬರೋಲ್ಲ, ಅಲ್ಲೇ ಮಲ್ಕೊಂಡಿರ್ತದೆ. ಯಪ್ಪ ದೇವರೇ, ಅದು ಕೊರಗ ನೋಡಿದ್ರೆ ಸುಮ್ಮನೆ ಇವತ್ತೇ ತಗೊಂಡೋಗಿ ಅದನ್ನ ಅಲ್ಲಿಗೆ ಬಿಟ್ಟು ಬರೋಣ ಅಂತ ಕಾಣ್ತಾ ಇದೆ. ನಾವು ಒಂದು ಮಾತು ಮಾತ್ರ ಹೇಳ್ತೀನಿ ನೋಡಮ್ಮ, ಇಲ್ಲಿದ್ದರೆ ಖಂಡಿತ ಅದು ಏನಾದ್ರು ಕಾಯಿಲೆ ತಂದ್ಕೊತದೆ, ಒಂಥರ ಮನೋರೋಗನೇ ಶುರುವಾಗ್ತದೆ. ಆ ಬಾಲಿಗೂ ಎಂಥರು ಶುರುವಾಗ್ತದೆ. ಎಂತ ಸರಿ ಹಾಲೇ ಕೊಡಲ್ಲ. ಈಗಂತೂ ಅಲ್ಲಿ ಕುಡಿತಾ ಇರ್ಬೇಕಾದ್ರೆ ಕಚ್ಚಂಗೆ ಮಾಡ್ತಾನೆ ಅಂತೇಳಿ ಒಂದು ಸತಿ ತೆಗ್ದು ಅತ್ಲಾಗ ಇದು ಮಾಡ್ತು ಗೊತ್ತಾ? ಇನ್ನೊಂದು ಚೂರು ನಾನಲ್ಲಿ ಅಡ್ಡಿಲ್ದೇ ಇತ್ತು ಅವ್ನು ಕೆಳಗೆ ಬೀಳ್ತಿದ್ದ. ನನಗೆ ತಲೆ ಕೆಟ್ಟೋತು ಒಂದು ಸತಿ. ಎಂತ ಹೇಳ್ತದೆ? ಅಲ್ಲಿಗೆ ಹೋಗ್ತೀನಿ ಅಂತಲೇ ಹೇಳ್ತದೆ ಈಗಲೂ. ಅಯ್ಯೋ ಮರತೆ ಅಮ್ಮ, ನೀನೇನು ಮಾತಂತ ಆಡ್ತೀಯ ನಿನಗೆ ಗೊತ್ತಾಗಬೇಕು. ಅಲ್ಲ, ಅದನ್ನು ನನಗೆ ಮತ್ತೊಂದು ಸತಿ ಹೇಳ್ಬೇಕಾ? ನಿಂಗೇನು ಗೊತ್ತಿಲ್ಲ ಅದು? ಯಾವಾಗ ಅದಲ್ಲಿಗೆ ನಾನು ಹೋಗಲ್ಲ ಅಂತ ಹೇಳಿದೆ ಹೇಳ? ಅದು ಹೇಳೋದೇ ನಾನು ಹೋಗ್ತೀನಿ ಅಂತಲೇ. ನಾವೇ ಅರ್ಥ ಮಾಡ್ಕೋಬೇಕು ಅಷ್ಟೇ. ಈ ಥರ ಹಠ ಮಾಡ್ತಾ ಇದ್ದರೆ ಆಗಲ್ಲ ಅಮ್ಮ. ಅದು ಸುಮ್ಮನೆ ಅಲ್ಲಿಗೆ ಹೋಗು ಅಂತ ಹೇಳಿಬಿಡು. ಹೆಂಗೋ ಅತ್ಲಾಗೆ ಜೀವನ ಮಾಡ್ತದೆ, ನಾನು ಅಲ್ಲೇ ಇರ್ತೀನಲ್ಲ, ಹೋಗೋದು ಬರೋದು ಮಾಡ್ತಿರ್ತೀನಿ. ಹಿಂಗೆ ವಿಚಾರಿಸ್ಕೊತೀರಣ, ಎಂಥದಾರು ಮಾಡ್ಕೊಳ್ಳಿ. ನನಗೇನು ನಾನೇನು ಅಡ್ಕೋತೀನ ಹೋಗೋಣ ಅಂತ? ಅದ್ರ ಹಣೆಲ್ಲ ಹಾಗೆ ಬರೆದಿದ್ದಿದ್ರೆ ಯಾರು ಎಂತ ಮಾಡೋಕ್ಕಾಗ್ತದೆ? ಹೋದರೂ ಹೋಗಲಿ, ನನ್ನ ಹತ್ರ ಎಂತ ಹೇಳಕ್ಕೆ ಬರೋದು ಬೇಡ, ಕೇಳೋಕ್ಕೆ ಬರೋದು ಬೇಡ.
ಅದ್ರ ಹಠ ಎಂಥದ್ದು ಅಂತ ನಿಂಗೆ ಗೊತ್ತಿಲ್ಲನೇ ಅಮ್ಮ. ಅದು ಅಲ್ಲದೆ ಮೊನ್ನೆ ನಾ ಆಸ್ಪತ್ರೆಗೆ ಹೋಗೋಷ್ಟೊತ್ತಿಗೆ ನೀನು ಬೇಡ ಅಂತ ಹೇಳ್ದಂತಲ್ಲ ತುಂಬ, ಆದರೂ ಅದು ಹೋಗಿತ್ತಲ್ಲ. ಅವಾಗೇನೋ ಅದಕ್ಕೆ ಭಾಳ ತೊಂದರೆ ಆಗ್ಯದಂತೆ ಕಣೆ ಅಲ್ಲಿ. ಅದಕ್ಕೆ ಅದು ಹೇಳೋದು, ಅಮ್ಮ ಹೋಗು ಅಥವಾ ಅನ್ನೋ ತನಕ ನಾನು ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತದೆ. ನೀವು ಹೋಗು ಅನ್ನೋ ತನಕ ಅದು ಹೋಗೋದು ಇಲ್ಲ ಬಿಡು. ಅದ್ರ ಹಠ ಏನು ಇವತ್ತು ನಿನ್ನೆ ನೋಡೋದಲ್ಲ, ಆಗಿದ್ದಾತು. ನೀನು ಹೇಳಿಬಿಡಮ್ಮ, ಹೋಗು ಅಂತಾನೆ ಹೇಳು. ಅದೇ ಹೇಳಿದ್ನಲ್ಲ, ನಾನಲ್ಲೇ ಹತ್ತಿರ ಇರ್ತೀನಲ್ಲ, ನಾನು ಹೋಗೋದು ಬರೋದು ಮಾಡ್ತಿರ್ತೀನಿ. ಮಾವಾಗಲಿ ಗಂಡಾಗಲಿ ಯಾರು ಫೋನ್ಗೇನು ಮಾಡ್ಯಾರನ್ ಪೂರ್ವಿತ? ನೀನಿದ್ರೆ ಏನಾರು ಫೋನಲ್ಲಿ ಮಾತಾಡಿತ್ತಾ? ಇಲ್ಲ ಅಪ್ಪಾಜಿ, ಯಾರು ಫೋನೇನು ಮಾಡಲ, ಯಾರು ಮಾಡಲ. ಅದು ಫ್ರೆಂಡ್ ಒಬ್ಬರು ಯಾರೋ ಮೊನ್ನೆ ಮಾಡಿದ್ರು, ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ತು ಸ್ವಲ್ಪ ಹೊತ್ತು, ಅಷ್ಟು ಬಿಟ್ಟರೆ ಬೇರೆ ಯಾರು ಫೋನ್ ಮಾಡಲ. ಅದ್ರ ಗಂಡನ ಮನೆಯಿಂದ ಅಂತೂ ಫೋನ್ ಬರಲೇ ಇಲ್ಲ. ಯಾರು ಇಲ್ಲಿದ್ರು ಮೈದ್ನಾರು ಮಾಡಬೇಕಿತ್ತಲ್ಲ. ಅವ್ರಿಗೆ ಹಾಕಿಲ್ಲ ಅದೇ ಅನ್ನೋ ವಿಚಾರನೇ ಗೊತ್ತಿಲ್ಲೇನೋ, ಅಲ್ಲೇ ಅದಾರೆ ಅಂತಲೇ ಮಾಡ್ಕೊಂಡಾರೆ. ಅಲ್ಲಿಗೆ ಎಲ್ಲಿ ಫೋನ್ ಮಾಡ್ತಾರೆ ಅವರು? ಗೊತ್ತಿದ್ರು ಅವ್ರು ಮಾತ್ರ ಮಾಡ್ತಿದ್ರು. ಮತ್ತು ಅವ್ರ ತಲೆ ಬಿಸಿ ಎಂತ ಗೊತ್ತಾ ಅಪ್ಪಾಜಿ, 2 ದನ ಹಾಲು ಕೊಡ್ತಾವಲ್ಲ, ನಾನು ಯಾವತ್ತಾರು ಒಂದಿನ ಹೋಗ್ಬೇಕು. ನಾವು ಹೋಗೋರೊಳಗೆ ಅವೆರಡು ಮಾಸ್ಕೊಂಡ್ರೆ ಒಂದು ಸಣ್ಣ ಪುಟ್ಟ ಎಂಥಾರು ಒಂದು ಖರ್ಚಿಗೆ ಆತಿತ್ತು, ಅದು ಇಲ್ದಿದ್ದಂಗೆ ಆಗ್ತದೆ. ಅಷ್ಟು ದುಡ್ಡು ಕೊಟ್ಟು ಸ್ಕೂಟಿ ತಗೊಂಡೇನೆ, ಈಗ ಅವೆಲ್ಲ ಅಲ್ಲೇ ಬಿದ್ದು ಹೋಗ್ತವೆ. ನಾನು ಹೋಗಿ ತರೋಕ್ಕಾಗಲ್ಲ. ಹೋದರೆ ಹೆಂಗಿದ್ರು ಅಲ್ಲೇ ಮತ್ತೆ ಅವ್ರ ಹತ್ರ ಎಲ್ಲ ಹೇಳಿ ವಾಪಸ್ ಬರೋಕ್ಕಾಗಲ್ಲ. ನೀವ್ಯಾರು ಅಲ್ಲಿ ಹೋಗಲ್ಲ, ಬಟ್ಟೆ ಬರೀ ಎಲ್ಲ ಅಲ್ಲೇ ಅದಾವೆ, ಎಂತ ಮಾಡೋದು ನಾನು ಅಂತದೆ. ಅಲ್ಲ, ಅದು ಹೇಳೋದು ಒಂದಕ್ಕೂ ಸಮ ಅಂತಲೇ ಅನ್ನಿಸ್ತು ನನಗೆ. ಹಾಕಿ ಬಂದು ಬಟ್ಟೆ ಬಿಟ್ಟರೆ ಬೇರೆ ಬಟ್ಟೆ ಇಲ್ಲ. ಆ ಬಾಲಿಗಾರು ಎಂತಾರು ಇದು ಮಾಡ್ಬೋದು, ಅದು ಬಟ್ಟೆನಾರು ತರ್ಬೋದು ಅಂತ ಮಾಡೋಣ. ಉಳಿದ ವಸ್ತುಗಳೆಲ್ಲ ಹಂಗೆ ಪೂರ್ತಿ ಅಲ್ಲೇ ಬಿಡೋಕ್ಕಾಗ್ತದ? ಅದನ್ನೇ ಹೇಳ್ಕೊಂಡು ಬೇಜಾರು ಮಾಡ್ತಾ ಇದೆ ಅದು. ಅದನ್ನು ಬೇಕಾದ್ರೆ ಹೋಗಿ ತರ್ಬೋದು, ಅದನ್ನೇನು ದೊಡ್ಡ ವಿಚಾರ ಏನಲ್ಲ. ಹೌದು, ನಿಂಗೆ ಯಾವುದು ದೊಡ್ಡ ವಿಚಾರ ಅಲ್ಲ ಅಮ್ಮ. ಯಾರು ನೀವು ಹೋತೀಯಾ? ನೀವು ಹೋಗ್ತತ್ತೀಯಾ? ಎಲ್ಲರಿಗೂ ಹಿಂಗೆ ಉಲ್ಟಾ ಸೀದಾ ಮಾತಾಡ್ಬಿಡಪ್ಪ ರೇಟ. ಹಿಂಗೆಲ್ಲ ನಾನು ಇದ್ದಿದ್ದೇ ಒಂದು ಹೆಚ್ಚಾಗಿದೆ. ಯಾವುದನ್ನು ನೋಡಿದ್ರು ನನ್ನ ಮೇಲೆ ಇದು ಮಾಡೋಕ್ಕೆ ನೋಡ್ತೀರಿ. ನಾನೇ ಹೋಗ್ಬೇಕಾ? ಅಲ್ಲ, ಉಳಿದ ಮನಸ್ಸಿಲ್ಲ ನೀವು? ಅಲ್ಲಿ ನೀವೇ ಇಬ್ಬರು ಗಂಡ ಹೆಂಡತಿ ಹೋದರೂ ಹೋಗ್ಬೋದು. ಹಿಂಗೆ ಅಂತ ಹೇಳಿ ಯಾವ್ಯಾವ ನೋಡಿ ಎಲ್ಲ ಈಗಂತೂ ಫೋನಲ್ಲೇ ಎಲ್ಲ ತೋರಿಸ್ಬೋದು, ಇದು ಮಾಡ್ಬೋದು. ಅದು ಬಂದರೆ ಸಯ್ಯಪ್ಪ. ಹೇಳಕ್ಕೆ ನೀನು ಸಲೀಸಾಗಿ ಹೇಳ್ತೀಯಮ್ಮ, ಅಷ್ಟು ಸುಲಭ ಆಗಲ್ಲ ಅದಾತ. ನಿಂಗಾದ್ರೂ ಆಗಲ್ಲ, ನಾವಾದ್ರೂ ಹೋಗ್ಬೋದ ಅಲ್ಲಿ? ಬಿಡು, ಹೇಳಿದ್ರೆ ಮತ್ತೆಲ್ಲ ನನಗೆ ಹೇಳ್ತೀರಿ ಅಂತೀಯ. ಅಲ್ಲೇ ಪುಣಾತೀತಿ, ಈಗ ನಮ್ಮನ್ನ ಯಾರನ್ನ ಕಂಡ್ರೆ ಆಗಲ್ಲ. ನಿನ್ನ ಗಂಡ ಒಳ್ಳೆ ಕುಲಜ ಅದಾರಲ್ಲ ಅವ್ರ ಹತ್ರ. ಏನು ಮೊನ್ನೆ ಹಿಂಗಿದ್ದು ಆ ಥರ ಮಾಡಿದಾಗಲೂ ನಿನ್ನ ಗಂಡಗೆ ಫೋನ್ ಮಾಡಿದ್ದಲ್ಲನ, ಆಗ ಹೆಂಗೆ ನಿಧಾನದಿಂದ ಮಾತಾಡಿ ತರ್ಬೋದಲ್ಲ ಅಂತ ನಾನು ಹೇಳೋದು. ಅವತ್ತು ಹೊರ್ಕೊತಿದ್ದು ಚೆನ್ನಾಗಿ ಮಾತಾಡಿದ್ರು. ಈಗಲಾರು ನಾವೆಲ್ಲ ಚೆನ್ನಾಗಿರ್ತೀವಿ ಅಂದರೆ ಹೋದಾಗ ಮಾತಾಡ್ಬೋದೇನು? ಇಲ್ಲ, ನಾವು ಹಿಂಗಿದ್ದು ಅಷ್ಟು ಎಲ್ಲ ತೊಗೊಂಡು ಹೋಗಕ್ಕೆ ಬಂದೀವಿ ಅಂದರೆ ಚೆನ್ನಾಗಿ ಮಾತಾಡ್ತಾರಮ್ಮ. ಅದು ಅಲ್ಲದೆ ನಮ್ಮನೇಲಿ ಇವರು ಒಬ್ಬರು ಏನಾದರೂ ಒಂದು ಚೂರು ಉಲ್ಟಾ ಮಾತಾಡಿದ್ರೆ ತಿರುಗಿ ಹೇಳಾರಲ್ಲ, ಸುಮ್ಮನೆ ಇರ್ತಾರೆ. ನಾನೊಬ್ಳು ಹೋಗಲಿ ಏನು ಮಾಡಲಿ? ಸಹಿ ಮಾರತ್ತೆ, ಎಂಥದಾರು ಮಾಡ್ಕೊಳ್ಳಿ, ನನ್ನ ಹತ್ರ ಇನ್ನೇನು ಹೇಳೋಕೆ ಬರೋದು ಬೇಡ. ಹೋಗೋದಾರು ಹೋಗಲಿ, ಬಿಡೋದಾರು ಬಿಡಲಿ, ನಾ ಏನು ಹೇಳೋಳು ಅಲ್ಲ. ಅದೇ ಪ್ರಾಬ್ಲಮ್ ಆಗಿರೋದೀಗ. ನೀನೇನು ಹೇಳಿದೆ ಅದು ಹೋಗಲ್ಲ. ಹೋಗು, ಅಡ್ಡಿಲ್ಲ ಅಂತೇಳಿ ಖುಷಿ ಖುಷಿಲೇ ಕಳಿಸ್ಬೇಕು ನೀನು, ಆವಾಗ ಮಾತ್ರ ಹೋಗ್ತದದು. ನಾನಾರು ಇನ್ನೆಷ್ಟು ದಿವಸ ಇಲ್ಲಿರೋಕ್ಕಾಗ್ತದಮ್ಮ? ಅವರೊಬ್ಬರೇ ಅಲ್ಲಿ ಇರ್ತಾರೆ. ಈಗ ನನ್ನ ಹತ್ರನಾರು ಒಂಚೂರು ಮಾತಾಡ್ತದೆ, ನಾ ಆ ಕಡೆ ಹೋದ್ಮೇಲೆ ಇಲ್ಲಿ ಯಾರ ಹತ್ರನೂ ಮಾತಾಡಲ್ಲ. ಹೆಂಗೆ ದಿನ ಕಳೀತದೆ ನೋಡೋಣ, ಯೋಚನೆ ಮಾಡು. ಹಾಗೆ ಮಾಡು ಪೂರ್ವಿತ, ಹೇಳು ಹೋಗ್ಬೋದು ಅಂತ ಹೇಳಿ ಎಲ್ಲ ಮಾಡ್ಕೊಳಕ್ಕೆ ಹೇಳು. ಆದರೂ ಮಾವ ಒಂದು ವಾರ ಇದ್ದು ಬರಲಿ ಅಂತ ಹೇಳಾಗ್ಯಾರೆ. ಅದಕ್ಕಿಂತ ಮುಂಚೆನೇ ಕಳಿಸಿದ್ರೆ ಅಲ್ಲಿ ಏನು ತಿಳ್ಕೊಬೇಕು? ಇವ್ರ ಮನೇಲಿ ಬಿಟ್ಕೊಳಕ್ಕಾಗಲ್ಲ ಅಂತ ಹೋದ ಅಲ್ಲ.
ಇನ್ನೊಂದು ವಾರಕ್ಕಾರು ಇರಕ್ಕೆ ಹೇಳು. ಇರ್ತದೆ, ಅದು ಇರ್ತದೆ, ಅದನ್ನು ಹೇಳ್ತದೆ. ಅದು ಬೇಕಾದ್ರೆ ಒಂದು ವಾರ ಇದ್ದು ಹೋಗ್ತೀನಿ ನಾನು, ಆದರೆ ಆಮೇಲೆ ಯಾರು ಅಮ್ಮ ಕಳಿಸ್ತದೆ ಅಂತ ಗ್ಯಾರಂಟಿ ಏನು ಅಂತದೆ. ಅದಕ್ಕೆ ಅಮ್ಮ ನೀನು ಒಂಚೂರು ಮಾತಾಡು ಮರತಿ, ಹೋಗು ಇನ್ನೊಂದು ವಾರ ಬಿಟ್ಟು ಅಲ್ಲಿಗೆ ಹೋಗ್ಬೋದು ಅಂತ ಒಂಚೂರು ಖುಷಿಲಿ ಮಾತಾಡು, ಅವಾಗೆಲ್ಲ ಸರಿ ಆಗ್ತದೆ. ಇರೋ ಒಂದು ವಾರನಾರು ನೆಮ್ಮದಿಯಿಂದ ಇರಲಿ ಇಲ್ಲಿ.